ಇವತ್ತಿನ ಶ್ರೀಕೃಷ್ಣನ ಬೆಣ್ಣೆ ಕೃಷ್ಣ ಅಲಂಕಾರ ಎಲ್ಲ ಹಾಕ್ತಾ ಬಂದಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ಕೃಷ್ಣ ಮಠದಲ್ಲಿ ನಡೆದಂತಹ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ಇದರದೆಲ್ಲ ಫೋಟೋಸ್ ಹಾಕ್ತಾ ಬಂದು ನೋಡ್ಕೊಂಡು ಬನ್ನಿ. ಆಮೇಲೆ ಸಭಾ ಕಾರ್ಯಕ್ರಮಗಳಾಗಲಿ, ಉಂಡೆ ಚಕ್ಕುಲಿ ಮಾಡೋದಾಗಲಿ ಎಲ್ಲ ಹಾಕ್ತಾ ಬಂದಿದ್ದೀನಿ, ನೋಡ್ಕೋತಾ ಬನ್ನಿ. ನನಗೂ ವಾಟ್ಸಪ್ಪಲ್ಲಿ ಬಂದಿರುವಂಥದ್ದು ನೋಡಿ. ಆಮೇಲೆ ಕೊನೆಗೆ ನಾನು ಗುಂಡದ ಎಲೆ, ಹಲಸಿನ ಎಲೆಯಿಂದ ಗುಂಡ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ.
ನೋಡಿದ್ರಲ್ಲೇ ವಿವಿಧ ಪ್ರೋಗ್ರಾಮ್ಗಳಲ್ಲಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋಗಿ ಬಂದೆ ಅಷ್ಟೇ, ಆನಂತರ ಹೋಗಲಿಲ್ಲ. ಈಗ ಹಲಸಿನ ಎಲೆಯಿಂದ ಗುಂಡ ಮಾಡೋದು ಹೇಗೆ ಅಂತ ನೋಡೋಣ. ಅದನ್ನ ಕಪ್ಪು ಥರ ಒಂದು ಶೇಪ್ ಕೊಡೋದು ಅಷ್ಟೇ. ಹಲಸಿನ ದೊಡ್ಡ ದೊಡ್ಡ ಎಲೆಗಳನ್ನ ತೊಗೊಂಬರಬೇಕು ಫಸ್ಟು. ಆನಂತರ ನೋಡಿ ಅದನ್ನ ಪಿನ್ ಮಾಡೋಕ್ಕೆ ಸೇಫ್ಟಿ ಪಿನ್ ಎಲ್ಲ ಬಳಸೋಂಗಿಲ್ಲ, ಆಮೇಲೆ ಸ್ಟೆಪ್ನೆಲ್ಲ ಬಳಸ್ತಾ ಇಲ್ಲ. ಇದಕ್ಕೆ ಈ ತೆಂಗಿನಕಾಯಿ ಗರಿ ಇದ್ದು ಅದರಲ್ಲಿ ಇದಿರ್ತದೆ, ನಾವು ಪೊರಕೆ ಮಾಡ್ತೀವಲ್ಲ ಆ ಪೋರ್ಷನ್ ತೆಗೆದು ಅದನ್ನ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಅದನ್ನ ಚುಚ್ಚಕ್ಕಾಗುತ್ತೆ ಎಲೆ ಒಳಗೆ. ನೋಡಿ ಚೂಪಿದೆ, ಅದು ಚುಚ್ಚಕ್ಕಾಗುತ್ತೆ, ಆ ಥರ ಮಾಡ್ಕೊಳ್ಳಿ. ಆನಂತರ ನೋಡಿ ಇದು ತುಂಬ ಆಯ್ತು ನೋಡಿ. ಈಗ ನೋಡಿ ಎಲೆನ ಹೇಗೆ ಇಟ್ಕೊಳ್ಬೇಕು ಅಂತ ನೀವು ವಿಡಿಯೋ ಕರೆಕ್ಟಾಗಿ ನೋಡ್ಕೋತಾ ಬನ್ನಿ. ಹೀಗೆ ಆಪೋಸಿಟ್ಸ್ ಒಂದೇ ಸೈಜಿನ ಎಲೆ ತಗೊಂಡ್ರೆ ಒಳ್ಳೆಯದು, ಯಾವತ್ತೂ ಒಂದೇ ಚಂದದ ಗುಂಡ ಬರುತ್ತೆ. ಸ್ವಲ್ಪ ತೂತ ಗೀತ ಆಗಿದ್ರು ಏನೋ ತೊಂದರೆ, ನಾಳೆ ಬೇಯಿಸ್ಬೇಕಿದ್ರೆ ನಿಮಗೆ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ನಾನು. ನೋಡಿ ಫಸ್ಟಿಗೆ ಮಧ್ಯಕ್ಕೆ ಒಂದು 4 ಎಲೆ ಇಟ್ಕೊಂಡು ಒಂದು ಹಿಡಿಸಿಡೋ ಪೊರಕೆ ಇದೆಯಲ್ಲ, ಪೊರಕೆದು ಕಡ್ಡಿನ ಚುಚ್ಚಬೇಕು ನೋಡಿ. ಆನಂತರ ಈ ಥರ ನೀಟಾಗಿ ಮರ್ಚಿ ಹೀಗೆ ಹೊರಗಿಂದಾಗಲಿ ಒಳಗಿಂದಾಗಲಿ ಅದನ್ನ ಕಡ್ಡಿನ ಚುಚ್ತಾ ಬರಬೇಕು. ಆನಂತರ ನಾನು ಮೂಡೆದು ಕೂಡ ಮಾಡಿದ್ದೆ, ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದು. ಮೂಡೆ ಎಲೆ ಇತ್ತು ಮನೆಯಲ್ಲಿ, ನನಗೆ ಇವತ್ತು ಉಪವಾಸ ಅಲ್ವಾ ನಮಗೆಲ್ಲ, ಅದಕ್ಕೆ ಅಷ್ಟು ತಾಳ್ಮೆ ಇಲ್ಲ ಅಂತ ಅನ್ನಿಸ್ತು. ಆನಂತರ ಇನ್ನೊಂದು ಸಲ ಮಾಡಿ ತೋರಿಸೋಣ ಅನ್ನಿಸ್ತು. ನಾನು ದ್ವಾದಶಿಗೆ ಏನಾದರೂ ಮಾಡಿ ತೋರಿಸ್ತೇನೆ ನೋಡಿ. ಈ ಥರ ಚುಚ್ತಾ ಬರೋದು, 4 ಕಡೆಯಿಂದ ಚುಚ್ಚುತ್ತಾ ಬರಬೇಕು. ಕೆಲವರು ದೊಡ್ಡ ದೊಡ್ಡ ಎಲೆ ಆದರೆ 3 ಎಲೆಯಿಂದ ಮಾಡುವವರು ಇದ್ದಾರೆ. ತುಂಬ ಘಮ, ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ಟ್ಯಾರೆಸ್ ಮೇಲೆ ಹತ್ತಿದರೆ ಪಕ್ಕದ ಮನೆಯವ್ರದ್ದು ಹಲಸಿನ ಮರದ್ದು ಸಿಗುತ್ತೆ ನಮಗೆ ಬೇಕಾದಷ್ಟು. ಯಾರೆಲ್ಲ ಮೂಡೆ ಮಾಡಿದ್ರ, ಯಾರೆಲ್ಲ ಗುಂಡ ಮಾಡಿದ್ರ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಅಷ್ಟಮಿಗೆ ಯಾರ್ಯಾರು ಏನೇನು ಸ್ಪೆಷಲ್ ಮಾಡಿದ್ರೆ ಅದನ್ನೂ ತಿಳಿಸಿ. ಆಮೇಲೆ ತೊಟ್ಟಿನ ಪೋರ್ಷನ್ ಇದೆಯಲ್ಲ ಸ್ವಲ್ಪ ಕಟ್ ಮಾಡಿಕೊಂಡೆ ನಾನು, ಯಾಕಂತಂದರೆ ಅದಕ್ಕೆ ಹಿಟ್ಟಾಗಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ. ಇದನ್ನು ತೊಳೆದಿಟ್ಟು ನಿನ್ನೆ ತೊಗೊಂಬಂದಿಟ್ಟಿದ್ದೆ, ತೊಳೆದು ತೊಗೊಂಬಂದಿರುವಂಥದ್ದು. ನೋಡಿ ಹೀಗೆ ಸ್ಕ್ವೇರ್ ಥರ ಇಟ್ಟು ಅದನ್ನ ಒಂದು ಕಪ್ಪು ಶೇಪ್ ಕೊಡುವಂಥದ್ದು. ತೂತ ಇರಬಾರ್ದು ಬುಡದಲ್ಲಿ, ಹಿಟ್ಟು ಸೋರಿ ಹೋಗುತ್ತೆ. ಆಮೇಲೆ ಬೇಯಿಸ್ಬೇಕಿದ್ರು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ, ನಾಳೆ ಬೆಳಗ್ಗೆ ಅದು ಮಾಡುವಂಥದ್ದು. ಇಡ್ಲಿ ರವೆನ ಹೇಗೆ ಮಾಡ್ಕೊಳ್ಳೋದು ಎಲ್ಲ ತೋರಿಸ್ತಾ ಬರ್ತೀನಿ ನಿಮಗೆ. ಅಂಗಡಿಯಿಂದ ತಂದ ಇಡ್ಲಿ ರವೆದಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಮನೆಯಲ್ಲೇ ನಾವು ಬೆಳ್ತಿಗೆ ಅಕ್ಕಿನಿಂದ ಹೇಗೆ ಇದು ಮಾಡುವಂಥದ್ದು, ಗುಂಡ ಮಾಡುವಂಥದ್ದು ತೋರಿಸ್ತೇನೆ ನೋಡಿ. ಹೀಗೆ ಚುಚ್ತಾ ಬರಬೇಕು. ಒಂದು 10-12 ಆಯಿತು. ಯಾಕಂದರೆ ನಾಳೆ ವೇಷದವರೆಲ್ಲ ಬರ್ತಾರೆ ಇಲ್ಲಿ, ಅವರಿಗೆ ಏನಾದರೂ ಕೊಡಲಿಕ್ಕೆ ಬೇಕಾಗುತ್ತೆ ಅಕ್ಕಪಕ್ಕದ ಮನೆಗೆಲ್ಲ ಅಂತಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಇದರ ಘಮ ಮತ್ತು ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದಿದು. ಈ ಥರ ಬಾಳೆ ಎಲೆಯಿಂದಲೂ ಮಾಡ್ತಾರೆ, ನಾನು ಇನ್ನೊಂದು ಸಲ ತೋರಿಸ್ತೀನಿ ಅದನ್ನೆಲ್ಲ. ನಮ್ಮಮ್ಮ ಬಾಳೆ ಎಲೆಯಿಂದ ಮಾಡ್ತಾರೆ. ಇದನ್ನ ಹೇಳ್ಕೊಟ್ಟು ನಮ್ಮ ಅಕ್ಕ, ನನ್ನ ಕಸಿನ್ ಸಿಸ್ಟರ್ ಮಧುಮತಿ ಅಂತ ಅಂದ್ಬಿಟ್ಟು, ನಾನಿಲ್ಲಿ ಉಡುಪಿಗೆ ಬಂದಾಗಲೇ ಅವ್ರು ಹೇಳ್ಕೊಟ್ಟಿದ್ದು. ನಾನು ವರ್ಷದ ಗುಂಡ ಮಾಡ್ತೀವಿ, ಗುಂಡನೂ ಮಾಡ್ತೀನಿ, ಮೂಡೆನೂ ಮಾಡ್ತೀನಿ. ನಾಳೆದು ತೋರಿಸ್ತೀನಿ ನಿಮಗೆ ಗುಂಡೆ ಮೂಡೆ ಮಾಡಿರುವಂಥದ್ದು. ಆ ಮೂಡೆ ಎಲೆ ಪಕ್ಕದಲ್ಲಿ ನೀವು ಕಾಣ್ತಾ ಇರ್ಬೋದು, ಅದನ್ನು ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. ಆನಂತರ ಮೂಡೆ ಎಲೆ ನಮ್ಮ ಮನೆಯಲ್ಲೇ ಎಲೆ ಇತ್ತು, ನಾನು ಇನ್ನೊಂದ್ಸಲ ನಿಮಗೆ ಡೀಟೇಲಾಗಿ ಮಾಡಿ ತೋರಿಸ್ತೇನೆ. ಅದನ್ನ ನೋಡಿ ತಗೊಂಬಂದು ಈ ಥರ ಕುತ್ತಿ ಇಟ್ಟಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡೋಂಥದ್ದು ಇದು. ವಿಡಿಯೋ ನೋಡಿನೇ ಮಾಡ್ತೀನಿ, ನನಗೆ ಯಾರೋ ಹೇಳ್ಕೊಟ್ಟಿದ್ರು ಮೇಲೆ. ಹಳೆ ವೀಡಿಯೋಗಳಲ್ಲಿ ಇದೆ, ಅದು ನೋಡ್ಬೋದು. ಆನಂತರ ಅಕ್ಕಿನ, ತಿಂಡಿ ಅಕ್ಕಿನ, ದೋಸೆ ಅಕ್ಕಿನ ತೊಳೆದು ಒಣಗಲಿಕ್ಕೆ ಹಾಕಿ ಇದನ್ನ ರವೆ ಮಾಡಿ ಇಡ್ಲಿ ಮಾಡಲಿಕ್ಕೆ ಅಥವಾ ಗುಂಡ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ಈ ವಿಡಿಯೋದಲ್ಲಿ ರುಬ್ಬೋದೆಲ್ಲ ಅಷ್ಟು ತೋರಿಸೋದಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಒಂದು ಸ್ವಲ್ಪ ಮೀಡಿಯಮ್ ರವೆ ಥರ ಅದನ್ನ ಪುಡಿ ಮಾಡಿಕೊಂಡು ಉದ್ದನ್ನು ಕಡಿದು ಅದಕ್ಕೆ ಇದನ್ನ ಮಿಕ್ಸ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆನೇ ವಿಡಿಯೋದಲ್ಲಿ ಸಿಗ್ತೇನೆ ಆಯಿತಾ. ಥ್ಯಾಂಕ್ ಯು.